ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಿಂದೆ ನಾನು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ಮತ್ತು ತಿದ್ದುಪಡಿ ಬಗ್ಗೆ ನಿನ್ನೆ ಇನ್ಫಾರ್ಮೇಷನ್ ತಿಳಿಸಿದೆ. ಇವತ್ತು ಕೂಡ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಂದೆ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. 2024ರಲ್ಲಿ 4-5 ಬಾರಿ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಸರ್ಕಾರದಿಂದ ಅವಕಾಶ ಸಿಕ್ಕಿತ್ತು. ಮೆಡಿಕಲ್ ಎಮರ್ಜೆನ್ಸಿ ಪರ್ಪಸ್ಸಿಂದ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಓಪನ್ ಇತ್ತು ಮತ್ತು ಅಪ್ರೂವಲ್ ಕೂಡ ಸ್ಟಾರ್ಟಿಂಗ್ ಇತ್ತು. ಈಗ ಮತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಜುಲೈ 2 ಅಂದರೆ ನಿನ್ನೆ ಮತ್ತು ಜುಲೈ 3 ಇವತ್ತು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬಹುದು ಮತ್ತು ತಿದ್ದುಪಡಿ ಕೂಡ ನೀವು ಮಾಡಿಸ್ಕೋಬಹುದು. ಇದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಥವಾ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ನೋಡಿ, ಬೆಳಗ್ಗೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ 10 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ. ಈ ಟೈಮಲ್ಲಿ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ಡಿಸ್ಟಿಕ್ ಆದರೂ ಓಕೆ. 10ರಿಂದ 12 ಮಾತ್ರ ಹೊಸ ರೇಷನ್ ಕಾರ್ಡ್ಗೆ. ಇನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಡಿಸ್ಟಿಕ್ ಅವ್ರಿಗೂ ಕೂಡ 2 ಅವರ್ ಟೈಮ್ ಇರುತ್ತೆ. ಕೇವಲ 2 ಗಂಟೆ ಒಳಗಡೆ ನೀವು ತಿದ್ದುಪಡಿನ ಮಾಡ್ಕೋಬೇಕು. ಇನ್ನು ಮೊದಲನೇ ಸರ್ವರಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ. ಈ ಟೈಮಲ್ಲಿ ನೀವು ಕೇವಲ ತಿದ್ದುಪಡಿ ಮಾತ್ರ ಮಾಡ್ಕೋಬಹುದು. ಆದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. 2ನೇ ಸರ್ವರ್ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಈ ಡಿಸ್ಟಿಕ್ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಇಂದ ವಿಜಯಪುರವರೆಗೂ ಎಲ್ಲ ಡಿಸ್ಟಿಕ್ಗಳಿಗೆ ಸರ್ವರ್ ಓಪನ್ ಇರುತ್ತೆ. ಈ ಟೈಮಲ್ಲಿ ನೀವು ನೇಮ್ ಸೇರಿಸೋದು ಅಥವಾ ಡಿಲೀಟ್ ಮಾಡಿಸೋದು, ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಕೊಳ್ಳೋದು, KYC ಈ ರೀತಿಯ ಎಲ್ಲ ಕೆಲಸಗಳನ್ನ 2ನೇ ಸರ್ವರಲ್ಲಿ ಮಾಡ್ಕೋಬಹುದು. ಇಲ್ಲೂ ಕೂಡ 2 ಗಂಟೆಯಿಂದ 4 ಗಂಟೆವರೆಗೂ ಕಾಲಾವಕಾಶ. ಇನ್ನು 3ನೇ ಸರ್ವರ್ನಲ್ಲಿ ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಗುಲ್ಬರ್ಗ, ಕೋಲಾರ, ಕೊಪ್ಪಳ, ರಾಯಚೂರು, ದಾವಣಗೆರೆ, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್ ಅವ್ರಿಗೆ ಓಪನ್ ಇರುತ್ತೆ. ಈ ಟೈಮಲ್ಲಿ ನೀವು ತಿದ್ದುಪಡಿ ಮಾಡಿಸ್ಕೋಬಹುದು. ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕಾಗಲ್ಲ. ಇದರಲ್ಲಿ ನಿಮಗೆ ಹೇಳೋದ್ನಲ್ಲ ಆಲ್ರೆಡಿ, ಮೊಬೈಲ್ ನಂಬರ್ ಚೇಂಜಿಂಗ್ ಆಗಿರ್ಬೋದು, ಯಜಮಾನಿ ನೇಮ್ ಚೇಂಜ್, ಹೆಸರು ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು, ಈ ರೀತಿ ಕೆಲಸ ಮಾಡ್ಕೋಬಹುದು. ಇನ್ನು ಎಲ್ಲಿ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 CSC ಸೆಂಟರ್ಗಳಲ್ಲಿ ಮಾತ್ರ ನಿಮಗೆ ಅವಕಾಶನ ಕಲ್ಪಿಸಿದರೆ ಅಲ್ಲಿ ಹೋಗಿ ನೀವು ಎಡಿಟ್ ಮಾಡ್ಕೋಬಹುದು ಅಥವಾ ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡಬಹುದು. ಇನ್ನು ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಎಲ್ಲರ ಆಧಾರ್ ಕಾರ್ಡ್ ಬೇಕು, ಮೊಬೈಲ್ ನಂಬರ್ ಬೇಕಾಗುತ್ತೆ, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದು APL BPL ಅಂತ, ಮತ್ತು ಮಕ್ಕಳಿಗೆ ಇದ್ದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅವ್ರದ್ದು ಡೇಟ್ ಆಫ್ ಇಯರ್ ಬೇಕಲ್ವಾ, ಅದಕ್ಕೆ ಡೇಟ್ ಆಫ್ ಬರ್ತ್ಗೋಸ್ಕರ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದಿಷ್ಟು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.